ವಿಡಿಯೋ ಮಾಡಿ ಹಾಕಿದ್ದೆ. ಓಕೆ, ಸೊ ನಂತರ ಇನ್ನು ರಿಮೈನಿಂಗ್ ಇತ್ತು. ಸೊ ನಮಾಜಿ ಟೈಮ್ ಆಯಿತು, ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದೆ ನಾನು. ಈಗ ನೋಡಿ, ಈಗ ಸೌದಿ ವೀಸಾ ಬಗ್ಗೆ ನಾನು ಹೇಳ್ತೀನಿ. ಸೌದಿ ವೀಸಾ ಹೆಂಗಂದರೆ ನೋಡಿ, ಈಗ ಮುಂಚೆ ನಮಗೆ 90 ದಿವಸ ವೀಸಾ ಸಿಗ್ತಾ ಇತ್ತು. ಅದು ಕಾಸ್ಟಿಂಗು 14,000 ರೂಪಾಯಿ ಪ್ಲಸ್ ಆರ್ ಮೈನಸ್ಸು. ಅಂದರೆ ಈ ಕರೆನ್ಸಿ ಯಾವ ಥರ ಹೆಚ್ಚಳಿಕೆ ಆಗುತ್ತೆ, ಸೊ ಅದೇ ಥರ ಕರೆನ್ಸಿ ಮತ್ತು ಇಂಡಿಯನ್ ರುಪೀಸು. ಸೊ ಸೌದಿ ರಿಯಾಲು ಮತ್ತು ಇಂಡಿಯನ್ ರುಪೀಸ್ ಪ್ರಕಾರ ಸೌದಿ ವೀಸಾ 14,100, 200, 300 ಇಲ್ಲ 13,700-800 ಗಂಟೆ ವೀಸಾ ಬರುತ್ತೆ. ಅದರಲ್ಲಿ ನಮ್ಗೆ ಏನೇನು ಸಿಗುತ್ತೆ ಅಂದರೆ 1 ಕೋಟಿ ಇನ್ಶೂರೆನ್ಸ್ ಸಿಗುತ್ತೆ, ಮತ್ತು ಏರ್ಪೋರ್ಟ್ ಟ್ರಾನ್ಸಾಕ್ಷನ್ ಸಿಗುತ್ತೆ, ಮತ್ತು ಮಕ್ಕಾ ಮುಕರಮದಲ್ಲಿ ಒಂದು ಸೈಟ್ ಸೀನ್ಗೋಸ್ಕರ ಬಸ್ ಕೊಡ್ತಾರೆ, ಮದೀನಾ ಮುನವ್ವರದಲ್ಲಿ ಒಂದು ಸೈಟ್ ಸೀನ್ಗೋಸ್ಕರ ಬಸ್ ಕೊಡ್ತಾರೆ, ಮತ್ತು ಜಿದ್ದಾ ಏರ್ಪೋರ್ಟಿಂದ ನಮಗೆ ಪಿಕ್ ಮಾಡ್ತಾರೆ, ಮದೀನಾ ಬಿಡ್ತಾರೆ. ಮದೀನಾದಲ್ಲಿ ಒಂದು ಜಿಯಾರತ್ಗೋಸ್ಕರ ಒಂದು ಸೈಟ್ ಸೀನ್ಗೋಸ್ಕರ ಒಂದು ಬಸ್ ಕೊಡ್ತಾರೆ. ನಂತರ ಮದೀನಾ ಮಕ್ಕಾಯಿಂದ ಮದೀನಾಗೆ ಮತ್ತೊಂದು ಬಸ್ ಕೊಡ್ತಾರೆ. ಈಗ ಮದೀನಾದಲ್ಲಿ ಒಂದು ಸೈಟ್ ಸೀನ್ಗೋಸ್ಕರ ಜಿಯಾರತ್ಗೋಸ್ಕರ ಬಸ್ ಕೊಡ್ತಾರೆ. ಅಂದರೆ ಸೌದಿ ಗೌರ್ಮೆಂಟ್ ಇಷ್ಟು 14,000 ಚಿಲ್ಲರೆ, ಅಂದರೆ 13,700, 800, 14,000 ಪ್ಲಸ್ ಆರ್ ಮೈನಸಲ್ಲಿ ಇಷ್ಟು ನಮಗೆ ಸೌಕರ್ಯ ಕೊಡುತ್ತೆ, ಆಯಿತಾ. ಸೊ ಈಗ ನಾನು ನಿಮಗೆ 1,15,000 ರೂಪಾಯಿ ಲೆಕ್ಕ ಕೊಡ್ತಾ ಇದ್ದೀನಿ. ನೋಡಿ, 14,000 ರೂಪಾಯಿ ವೀಸಾ ಸಿಗುತ್ತೆ, 45,000. ಓಕೆ, 45,000